ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಕೊಡಿಸ್ಬೇಕಂತಂದ್ಬಿಟ್ಟು ಎಸ್ ಮಲ್ಲಿಕಾರ್ಜುನ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕಂತಂದ್ಬಿಟ್ಟು ಜಮೀರ್ ಅವರು ಕೂಡ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಇವರಿಬ್ಬರ ತಿಕ್ಕಾಟದಲ್ಲಿ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಕೂಡ ಒಂದು ಎಕ್ಸ್ಟ್ರಾ ಪ್ರಶ್ನೆ. ಏನು ಈ ಸಂದರ್ಭದಲ್ಲಿ BJPಗೆ ಅನುಕೂಲ ಆಗುತ್ತೆ ಇವರ ತಿಕ್ಕಾಟ, ಅಥವಾ ಸ್ವಪಕ್ಷದಲ್ಲಿ ಇರ್ತಕ್ಕಂತಹ ಯಾರಿಗೆ ಮಣೆ ಹಾಕಿದರೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಜನರನ್ನೇ ಮತಕ್ಷೇತ್ರ ಹೋಗೋಣ ಬನ್ನಿ. ಶಾಮನೂರು ಅವರ ನಿಧನದಿಂದಾಗಿ ತೆರವಾಗಿರುವ ಕ್ಷೇತ್ರದಲ್ಲಿ JDS ಪ್ರಾಬಲ್ಯ ಇಲ್ಲ. JDS ಅಭ್ಯರ್ಥಿ ಪಡೆದಿದ್ದ ಮತಗಳು 2,000 ದಾಟಿಲ್ಲ. ಆದರೆ ಶಾಮನೂರು ಶಿವಶಂಕರಪ್ಪ ಇದ್ದಾಗ ಬೇರೆ ಅಭ್ಯರ್ಥಿಯ ಬಗ್ಗೆ ಯೋಚನೆಗಳೇ ಇರಲಿಲ್ಲ. ಆದರೆ ಅವರ ನಿಧನದ ನಂತರ ಕಾಂಗ್ರೆಸ್ಸಿನಲ್ಲಿ ಮುಸ್ಲಿಮರು ಪೈಪೋಟಿ ಒಡ್ಡುತ್ತಿದ್ದು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಮನೆಯೊಂದು 2 ಬಾಗಲಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದಾಗಿ ಉಪಚುನಾವಣೆಯಲ್ಲಿ ಇತ್ತೀಚಿನ ಚುನಾವಣೆ ರಾಜಕೀಯದ ಪ್ರಕಾರ ಅವರ ಕುಟುಂಬದವರು ಪೈಪೋಟಿಯಲ್ಲಿದ್ದಾರೆ. ಶಾಮನೂರು ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಶಾಮನೂರು ಕುಟುಂಬದ ಕುಡಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸುಲಭ ಎಂಬ ಲೆಕ್ಕಾಚಾರ ಇದೆ. ಆದರೆ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿದ್ದು ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಎಂಬ ಬೇಡಿಕೆ ಕೇಳಿ ಬರ್ತಾ ಇದೆ. ಮೇಲ್ಮನೆ ಸದಸ್ಯ ಅಬ್ದುಲ್ ಜಬ್ಬಾರ್, ಸೈಯದ್ ಖಾಲಿದ್ ಅಹಮದ್, AMR ಹುಸೇನ್ ನಡುವೆ ಟಿಕೆಟ್ಗಾಗಿ ಪೈಪೋಟಿ ಇದೆ. ಮುಸ್ಲಿಮರಿಗೆ ಟಿಕೆಟ್ಗೆ ಕೊಡಿಸಲು ಸಚಿವ ಜಮೀರ್ ಅಹಮದ್ ಲಾಬಿ ನಡೀತಾ ಇದೆ. ಜಮೀರ್ ಅಹಮದ್ ಪರ ಶಿವಗಂಗಾ ಬಸವರಾಜ್ ಬೆಂಬಲ ಕೂಡ ಘೋಷಿಸಿದ್ದಾರೆ. ಈತ ಪುತ್ರ ಸಮರ್ಥ ಪರ ಶಾಮನೂರು ಮಲ್ಲಿಕಾರ್ಜುನ್ ಲಾಬಿ ನಡೆಸ್ತಾ ಇದ್ದು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಸಹೋದರ SS ಗಣೇಶ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಈಗ ಎಲ್ಲ ಕಡೆ ಅವರೇ ಗೆಲ್ಕೊಂಡು ಬಂದಾರ. ಈಗ ಶಾಮನೂರು ಮನೆಯವರು ಒಂದು ಚಾನ್ಸ್ ಕೊಡಬೇಕು ನಮ್ಮೂರಿಗೆ. ಕರೆಕ್ಟೇನು ಸರ್? ಯಾಕಂದರೆ ಈ ಸೈಡ್ ಕೆಲಸನೂ ಆಗಿಲ್ಲ, ಏನೂ ಆಗಿಲ್ಲ. ಏನಾಗಿತ್ತು? ಹಾಂ ಹೇಳ್ರಿ, ನೀವು ಹೇಳ್ರಿ, ಏನಾಗಿತ್ತು ಇಲ್ಲಿ ಕೆಲಸ? ಆಯ್ತು, ಕ್ವಾರ್ಟರ್ಸ್ ಮತ್ತು ನೀರಿಂದು ಎಲ್ಲ ಸವಲತ್ತು ಮಾಡ್ಯಾರವ್ರು, ಮಾಡಿಲ್ಲ ಅಂದ್ರಲ್ಲ, ಅರ್ಧ ಕೆಲಸ ಮಾಡ್ಯಾರವರು, ಇನ್ನೂ ಮೇನ್ ಕೆಲಸ ಮಾಡಿಲ್ಲ. ಜೊತೆಗೆ ಈಗ ಸಮರ್ಥ ಕೊಡಬೇಕು, ಜಬ್ಬಾರ್ ಕೊಡಬೇಕು ಅಂತ ತಿಕ್ಕಾಟ ಆಗ್ತಿದೆ. ಇದೆಲ್ಲ ಒಂದು ಕಡೆ BJP ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಆಗತ್ತ. ಈ ಸಲ ಗ್ಯಾರಂಟಿ ಆಗತ್ತದು BJP. ಯಾಕಂದರೆ ಅವ್ರವ್ರು ಗಲಾಟೆ ಮಾಡ್ಕಂದ್ರೆ ಪಕ್ಕ ಬರೋದು BJPನೇ. BJP ಯಾರು ನಿಂತ್ಕೊಳ್ಳಿ, ಅದು ಬರೋದು BJPನೇ. ಯಾಕೆ ಹೇಳಿ, ಈಗ ನಮ್ದು ಅರ್ಧ ಓಟು ಅವ್ರದ್ದು ಅರ್ಧ ಓಟು ಎಲ್ಲ ಬಾಚ್ಕೊಂತಾರ. ಬರೋದು ಯಾರು? ಅವರೇ ಬರೋದು. ಹ್ಞೂ, ಅಷ್ಟೇ. ಅವ್ರು ಏನೋ ಹೆಸರು ಹೇಳಲ್ಲ ನಾವು. ಯಾಕಂದ್ರೆ ಎಲ್ಲರೂ ಬೇಕಾಗುತ್ತೆ ನಮಗೆ. ಈಗ ಖಾಲಿದು ಬೇಕಾಗುತ್ತೆ, ಈಗ ಯಾರದು ಮಲ್ಲಿ ಮಗ ಬೇಕಾಗತ್ತೆ, ಜಬ್ಬಾರು ಅವರು ಎಲ್ಲರೂ, ಮತ್ತು ಸಾದಿಕ್ ಪಲ್ಲಾನು. ಕರೆಕ್ಟೇನು ಸರ್? ಯಾರಿಗೂ ಒಬ್ರು ಕೊಳ್ಳಿ ನಮ್ಮ ಮುಸ್ಲಿಮಲ್ಲಿ ಸರ್. BJPಯಿಂದ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟರೆ ಭಾಳ ಅನುಕೂಲ. ಈ ಸತಿ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟರೆ ಅಭಿವೃದ್ಧಿ ಇಲ್ಲಿ ಈ ಕಡೆ ಸೈಡ್ ಯಾವೂ ಆಗಿಲ್ಲ. ನೋಡ್ತಾ ಇದ್ದೀರಾ, ಚರಂಡಿ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವ್ಯಾವ ಅಭಿವೃದ್ಧಿ ಇಲ್ಲ. ಅಜಯ್ ಕುಮಾರ್ ಅವ್ರಿಗೆ ಈ ಸತಿ ಕೊಟ್ಟರೆ 100% ಅವ್ರು ಗೆದ್ದೇ ಗೆಲ್ತಾರೆ. BJP ಅಜಯ್ ಕುಮಾರ್ ಕೊಟ್ಟರೆ ಪಕ್ಕ 100 ಪಕ್ಕ ಮಾಡ್ತಾರೆ ಸರ್. ಪಕ್ಕ ಮಾಡ್ತಾರೆ. ಬಡವರಿಗೆಲ್ಲ ಒಂದು ಏನು ಸೌಲಭ್ಯತಿಲ್ಲ ಅವ್ರು ಎಲ್ಲ ಕೊಡಿಸುವಂಥ ವ್ಯವಸ್ಥೆ ಅವ್ರು ಮಾಡೇ ಮಾಡ್ತಾರೆ ಸರ್. ಪಕ್ಷದ್ದು ನನಗೆ ಗೊತ್ತಿಲ್ಲ. ಒಟ್ಟು ಏನಪ್ಪ ಹಾಕೋದಂತ ಹಾಕ್ತೀನಿ, ಯಾವ್ದಕ್ಕಾರ ಹಾಕ್ತೀನಿ. ಮನ್ಸಿಗೆ ತಿಳಿದೋದಕ್ಕೆ ನಾನು ಹಾಕ್ತೀನಿ. ಅದಕ್ಕೆ ಇದಕ್ಕೆ ಅನ್ನಂಗಿಲ್ಲ. ನನ್ನ ಮನಸ್ಸಿಗೆ ಯಾವ್ದು ತಿಳಿತೈತೆ ಅದಕ್ಕೆ ಹಾಕ್ತೀನಿ. ಹಾಂ, ಈಗ ಇಲ್ಲಿ ತನಕ ಶಾಮರಾಜ್ಯರು ಈ ಕ್ಷೇತ್ರದಲ್ಲಿ ಈ ವಾರ್ಡಲ್ಲೆಲ್ಲ ಅಂದರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ರು. ಕೆಲಸ ಆಗಿದಾವ ಹೆಂಗೆ ಮಾಡ್ಯಾರ ನೋಡಪ್ಪ. ಹಿಂದಕ್ಕೆ ಏನೇನೋ ಮಾಡ್ಯಾರ, ನಾವು ಗೊತ್ತಿಲ್ಲ. ನಾವು ಇದ್ದಿದ್ದಿಲ್ಲ ಊರಾಗ, ಊರಿಗೆ ಹೋಗಿದ್ದೀವಿ ನಾವು ಆ ಟೈಮ್ನಾಗ. ನಿಮ್ಮ ಏರಿಯಾದಾಗೆಲ್ಲ ಬಂದು ಎಲ್ಲ ಯಾರು ಮಾಡ್ಯಾರ, ಅಭಿವೃದ್ಧಿ ಕೆಲಸ ಮಾಡಿದಾರ? ಮಾಡಿದಾರೆ, ಬಂದಾರ, ಎಲ್ಲ ಮಾಡಿದಾರೆ. ಅಂದರೆ ಈ ಬಾರಿ ಯಾರು ಬಂದ್ರೆ, ಯಾವ ಪಕ್ಷ ಬಂದ್ರೆ ನಿಮ್ಗೆ ಅನುಕೂಲ? ಯಾವ ಪಕ್ಷ ಬಂದ್ರೆ ಏನಪ್ಪ ಹಾಕೋದಂತ ಹಾಕ್ತಾವೆ. ಯಾರು ಬಂದು ಬಡವ್ರಿಗೆ ಸಹಾಯ ಮಾಡ್ತಾರೆ ಅವರು. ಹಾಂ, ಇವ್ರ ಅನ್ನಂಗಿಲ್ಲ. ನಾವು ಬಂದವ್ರು ಮಾಡ್ಬೇಕಷ್ಟೇ ಕೆಲಸನ. ಯಾರೇ ಬರಲಿ ಕೆಲಸ ಮಾಡ್ಬೇಕು. ಹೌದು, ಬಡವ್ರು ಮತ್ತೆ ಹಾಕಿರ್ತಾರೆ ಅಂದಮೇಲೆ ಯಾರ ಬರಲಿ ಅವರು ಬಡವ್ರಿಗೆ ಸವಲತ್ತು ಮಾಡಿಕೊಡ್ಬೇಕು ಅಷ್ಟೇ ಸರ್. ಯಾವ ಪಕ್ಷ ಬಂದರೂ ಮಾಡೋ ಕೆಲಸ ಅಷ್ಟೇ ಅಲ್ಲ ಸರ್. ಅವ್ರಾಯ್ತು ಅವ್ರ ಮನೆಗೆ ಆಯ್ತು ಅಷ್ಟೇ ಮಾಡ್ಕೊಳೋದು. ಮ್ಯಾಕ್ಸಿಮಮ್ ₹100 ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದು ₹20 ₹30 ಅಷ್ಟೇ ಜನಗಳಿಗೆ ಹಾಕೋದು. ಇನ್ನು ₹70 ಅವ್ರಿಗೆ ಆಯ್ತು, ಅವ್ರ ಮನೆಗೆ ಆಯ್ತು. ಯಾರು ಬಂದರೂ ಏನು, ಯಾರು ಬಂದರೂ ಅಷ್ಟೇ ಕೆಲಸ. ಫಸ್ಟ್ ನಾವು ಚೇಂಜ್ ಆದರೆ ಎಲ್ಲ ಸರಿ ಹೋಗುತ್ತೆ. ಈಗ ಈ ಸರ್ಕಾರ ನಡೆಸೋಕೆ ಹೆಂಗೆ ಆಯ್ಕೆ ಮಾಡೋ ಅಧಿಕಾರ ಆಯಿತು, ಅವ್ರನ್ನ ಕೆಲಸ ಮಾಡ್ತಿಲ್ಲ ಅಂದರೆ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ಬರ್ಬೇಕು ನಮಗೆ. ಅದು ಬಂದಾಗೆ ದೇಶ ಸರಿ ಹೋಗೋದು. ಯಾರು ಬಂದರೂ ಕೂಡ ಏನು ಅಭಿವೃದ್ಧಿ ಆಗಂಗಿಲ್ಲ. ಅಭಿವೃದ್ಧಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ₹100 ಕೆಲಸ ನಡೀತಾ ಐತೆ ಅಂದರೆ ₹30 ಕೆಲಸಕ್ಕೆ ಹೋಗುತ್ತೆ, ಇನ್ನು ₹70 ಅವ್ರಿಗೆ ಹೋಗುತ್ತೆ.
ಸುಮ್ಮನೆ ಅದರಲ್ಲಿ 40% ಅವರಿಗೆ 40% ಇವರಿಗೆ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡ್ಕೊಂಡು ಓಡಾಡೋದು. ಇದು ಕಾಂಗ್ರೆಸ್ ಲೆಕ್ಕಾಚಾರವಾದರೆ ಅತ್ತ ಬಿಜೆಪಿಯ ಸ್ಥಿತಿ ಘನಘೋರವಾಗಿದೆ. ಕಾಂಗ್ರೆಸ್ 1 ಮನೆ 2 ಬಾಗಿಲಾದರೆ ಬಿಜೆಪಿಯದ್ದು ಮನೆಯೊಂದು 3 ಬಾಗಿಲು. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ನಾಯಕರ ಮಧ್ಯೆ ಹೊಂದಾಣಿಕೆ ಇಲ್ಲ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರುವ GM ಸಿದ್ದೇಶ್ವರ್, BP ಹರೀಶ್ ದಾವಣಗೆರೆಯಲ್ಲಿ ಪ್ರಭಾವಿ ನಾಯಕರು. ಹಾಗೆಂದು ಯಡಿಯೂರಪ್ಪ ವಿಜಯೇಂದ್ರ ಪ್ರಾಬಲ್ಯವೂ ಅಷ್ಟೇ ಇದೆ. ದಾವಣಗೆರೆ ದಕ್ಷಿಣ ಬಿಜೆಪಿ ಟಿಕೆಟ್ ಪಡೆಯೋಕೆ ಪೈಪೋಟಿ ನಡೀತಾ ಇದೆ. ಹಲವು ಸಂಭಾವ್ಯ ಅಭ್ಯರ್ಥಿಗಳು ಟವೆಲ್ ಹಾಕಿದ್ದಾರೆ. ಕಳೆದ ಬಾರಿ ಸೋತಿದ್ದ ಅಜಯ್ ಕುಮಾರ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸಕರಿಯಪ್ಪ, ದೇವಮುನಿ, ರಾಜನಹಳ್ಳಿ ಶಿವಕುಮಾರ್ ಕೂಡ ಪೈಪೋಟಿ ಕೊಡುತ್ತಿದ್ದಾರೆ. ಇದರ ನಡುವೆ ಕಳೆದ ಬಾರಿ ಬಂಡಾಯದ ಬಾವುಟ ಹಾರಿಸಿದ್ದ ವಿನಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಕೊಡುವ ಸುಳಿವು ಸಿಕ್ಕಿದ್ದೇ ತಡ. ಟಿಕೆಟ್ ಆಕಾಂಕ್ಷಿಗಳೆಲ್ಲ ನಮ್ಮಲ್ಲಿ ಯಾರಿಗಾದರೂ ಟಿಕೆಟ್ ಕೊಡಿ, ಗೆಲ್ಲಿಸಿಕೊಂಡು ಬರುತ್ತೇವೆ ಎನ್ನುತ್ತಿದ್ದಾರೆ. ವಿನಯ್ ಕುಮಾರ್ ಹೆಸರಿಗೆ ಬಹುತೇಕ ಬಿಜೆಪಿಗರ ವಿರೋಧ ಇದೆ. ಸಿದ್ದೇಶ್ವರ್, BP ಹರೀಶ್ ಬಣದಿಂದ ವಿನಯ್ ಕುಮಾರ್ಗೆ ವಿರೋಧ ಒಡ್ಡಿದ್ದು, ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವ ರೇಣುಕಾಚಾರ್ಯ ಬಣ ವರ್ಸಸ್ ಸಿದ್ದೇಶ್ವರ್ ಬಣದ ಭಿನ್ನಮತ ತೀವ್ರ ಹೋರಾಟ ಇದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಒಲವು ಯಾರ ಕಡೆ ಎಂಬುದರ ಮೇಲೆ ಟಿಕೆಟ್ ನಿರ್ಧಾರವಾಗಲಿದೆ. ದಾವಣಗೆರೆ ದಕ್ಷಿಣದಲ್ಲಿ JDSಗೆ ಹೆಚ್ಚಿನ ಬಲ ಇಲ್ಲದ ಕಾರಣ ಪೈಪೋಟಿ ಇಲ್ಲ. ಚೇಂಜ್ ಮಾಡಿ ಉದ್ಧಾರ ಆಗಕ್ಕೆ ಅವಕಾಶ ಕೊಡ್ರಿ ದಕ್ಷಿಣಕ್ಕಷ್ಟೇ, ಏನು ಕೆಲಸ ಆಗಲಿಲ್ಲ. ಅಂದರೆ ದಕ್ಷಿಣದಲ್ಲಿ 30 ವರ್ಷದ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಏನು ಮಾಡಿಲ್ಲ ಇಲ್ಲಿ. ಏನು ಅಷ್ಟು ಮಾಡಿಲ್ಲ ರೀ. ಯಾವ ಹಾಸ್ಪಿಟ್ಲ್ಗಳು ಯಾವ ಎಲ್ಲ ಲೂಟಿ ಮಾಡವ ಇರೋವು, ಯಾವ ಅಷ್ಟಕ್ಕೆ ಹೇಳ್ಕೊಳಂಗಿಲ್ಲ ಅವು. ಈಗ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಈಗ ಕೆಲವರು ಇರ್ತಕ್ಕಂಥದ್ದು, ಅಬ್ದುಲ್ ಜಬ್ಬಾರ್ ಸೇರಿದಂತೆ ಸೈಯದ್ ಖಾಲಿದ್ ಅವರು ಕೂಡ ಇದ್ದಾರೆ. ಸೊ ಯಾರಿಗೆ ಕೊಟ್ಟರೆ ಮುಸ್ಲಿಮ್ಸಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಈ ಸದ್ಯ? ಅದು ಅವ್ರವ್ರ ಸೌಲಭ್ಯದಿಂದ ಕೊಡಲಿ ಸರ್. ಅದು ಅವ್ರಿಗೆ ಇವ್ರಿಗೆ ಅಂತ ಹೇಳಕ್ಕೆ ಬರಲ್ಲ. ಎಲ್ಲ ಅವ್ರ ಸೌಲಭ್ಯದಿಂದ ಕೊಟ್ಟು ಒಳ್ಳೆ ಕೆಲಸ ಆಗಬೇಕು. ಕೊಟ್ಟು ನಮ್ಮ ದಕ್ಷಿಣಕ್ಕೆ ಒಳ್ಳೆ ಅಭಿವೃದ್ಧಿ ಆಗಬೇಕು, ಒಳ್ಳೆ ಕೆಲಸಗಳಾಗಬೇಕು, ಬಡವ್ರಿಗೆ ಸವಲತ್ತು ಆಗಬೇಕು. ಎಲ್ಲ ನೀರಿನ ಸವಲತ್ತಾಗಲಿ, ಎಲ್ಲ ಪ್ರತಿಯೊಂದು ಸವಲತ್ತು ಕ್ಲೀನ್ ಆಗಬೇಕು. ಹಾಸ್ಪಿಟ್ಲ್ ಸವಲತ್ತು ಮುಖ್ಯ ನಮಗೆ. ಹಾಸ್ಪಿಟ್ಲ್, ಕಾಲೇಜ್ ಸವಲತ್ತು ಮೇನು. ಅದೇ ಇಲ್ಲ ದಕ್ಷಿಣದಾಗೆ. ಉತ್ತರದಾಗ ಎಲ್ಲ ಇದೆ, ದಕ್ಷಿಣ ಏನು ಸವಲತ್ತೇ ಇಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಇಲ್ಲ ಕೊಳಚೆ ಪ್ರದೇಶನೇ ಹೆಂಗಿದೋ ಹಂಗೆ ಇದಾವೆ. ಈಗ ಅವರು 3 ಜನ ಇದ್ದಾರೆ ಸರ್. ಯಾರಿಗಂತೇಳಿ ನಾವು ಅಷ್ಟು ಗೆಸ್ ಮಾಡೋಕ್ಕೆ ಬರಲ್ಲ. ಅವ್ರು ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಕೊಳ್ಳಿ ಸರ್ ಅಷ್ಟೇ. ಒಟ್ಟು ಗೆಲ್ಲರಿಗೆ ಕೊಳ್ಳಿ ಅಷ್ಟೇ. ಸುಮ್ಮನೆ ಸೋತು ವೇಸ್ಟ್ ಆಗಬಾರ್ದು. ಈಗ ಆಡಳಿತ ಇರೋ ಲೆಕ್ಕಕ್ಕೆ ಗೆಲ್ಲಬೇಕು. ಒಟ್ಟು ಗೆಲ್ಲಿ ನಮ್ಮ ದಕ್ಷಿಣ ಉದ್ಧಾರ ಆಗಬೇಕು. ಅಂದರೆ ಶಾಮನೂರು ಫ್ಯಾಮಿಲಿ ಬೇಡ. ಒಂದೇ ಮನೇಲಿ ಎಷ್ಟಾಗಂತ ಕೊಡ್ತೀರಾ? ಲೈಫ್ ಟೈಮ್ ಮದುವೆ ಮಾಡ್ಕೊಂಡು ಹೋಗ್ತೀರಾ? ಅಲ್ಲಿ ನನ್ನ ಕ್ಯಾಸ್ಟ್ ಹೇಳ್ತಲ್ಲ, ಯಾವ ಕ್ಯಾಸ್ಟಿಗನ್ನ ಕೊಡಿ, ಒಟ್ಟು ಗೆಲ್ಲರಿಗೆ ಕೊಡಿ. ಒಳ್ಳೆ ಕೆಲಸ ಮಾಡಿ ಗೆಲ್ಲರ್ಬೇಕು. ಹಳೆ ಜನ ಬರ್ಬೇಕು. ಹಳೆ ಜನ ಪಂಪಣ್ಣ ಜೊತೆಗೆ ಕೆ ಮಲ್ಲಪ್ಪರ ಅಂಥವ್ರು ಬಂದ್ರೆ ಜೀವನ. ಇಂಥವ್ರು ಏನು ಮಾಡಲ್ಲ, ದುಡ್ಡು ಮಾಡ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಈಗ ಇಲೆಕ್ಷನ್ ಟೈಮ್ನಾಗ ಏನು ಬೇಕೋ ದುಡ್ಡು ಕೊಡಬೇಕು, ದುಡ್ಡು ಹಾಕ್ಸ್ಬೇಕು. ಆಟ ದುಡ್ಡಿನ ಮೇಲೆ ಜೀವನ. ಈಗ ಅಂಥ ಸರಳ ಜೀವನ ಮಾಡುವಂಥ ಯಾರೂ ವ್ಯಕ್ತಿ ಇಲ್ಲ. ಈಗ ಪರಿಸ್ಥಿತಿ ಹೆಂಗದ ಅದಕ್ಕೆ ಅಂಥವ್ರು ಬಂದ್ರೆ ನಮಗೂ ಒಂದು ಅನುಕೂಲ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ನಿಮಗೆ ಸೂಕ್ತ ಅನ್ಸುತ್ತೆ? ಹೇಳೋಕ್ಕಲ್ಲ ಹಂಗಂತೇಳಿ. ಯಾಕಂದ್ರೆ ಇದು ದುಡ್ಡಿನ ಮೇಲೆ ಜೀವನ ಐತಿ. ಈಗ ಯಾರೇ ಈ ಕಾಂಗ್ರೆಸ್ಸವ್ರು ಬರಲಿ, JDS ಬರಲಿ, ಇನ್ನೊಂದು ಬರಲಿ, ಯಾವ್ದು ಬರಲಿ, ಯಾವ್ದು ಬಂದು ದುಡ್ಡಿನ ಮೇಲೆ ಜೀವನ. ಆಟ ನಾವು ಅಂದ್ಕೊಂಡು ಜೀವನ ನಡೆಯೋಲ್ಲ. ಈಗ ಅಭಿವೃದ್ಧಿ ಆಗಿದೆ ಸರ್ ನಿಮ್ಮ ದಕ್ಷಿಣ ಕ್ಷೇತ್ರ? ಎಲ್ಲಿ ನೋಡ್ತಿರಲ್ಲ ಅಷ್ಟೇ. ಹಿಂದೇನು ಪಪ್ಪಣ್ಣ ಕಾಲದಾಗ ಏನು ದುಡ್ದಿವಲ್ಲ ಅದೇ ಅಷ್ಟು ಜೀವನ. ಈ ಯಾರು ಕಾರ್ಯಕರ್ತರು ನಾಟಕಿಲ್ಲ, ಏನೂ ಇಲ್ಲಿಗೆ ದುಡ್ಡು ಮಾಡಬೇಕು, ದುಡ್ಡು ಜೀವನ ಮಾಡಬೇಕು. ಆಟ ಬೈ ಎಲೆಕ್ಷನ್ ನಿರೀಕ್ಷೆ ಇದ್ದ ಕಾರಣ ಸಿಎಂ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ಘೋಷಿಸಿದ್ದು, ಮತದಾರರನ್ನ ಮನವೊಲಿಸಿಕೊಳ್ಳುವ ಪ್ರಕ್ರಿಯೆಯಂತೂ ಶುರುವಾಗಿದೆ. ಕ್ಷೇತ್ರದಲ್ಲಿ ಮುಸ್ಲಿಮರು ನಿರ್ಣಾಯಕ, ಹಾಗಂತ ಲಿಂಗಾಯತರನ್ನು ಕಡೆಗಣಿಸುವಂತಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ ಶಾಮನೂರು ಶಿವಶಂಕರಪ್ಪ ಅವರ ಪ್ರಾಬಲ್ಯದಿಂದಾಗಿ ಕಾಂಗ್ರೆಸ್ ಗೆಲ್ಲುತ್ತಿತ್ತು. ಲೋಕಸಭೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದೇ ಇದಕ್ಕೆ ಸಾಕ್ಷಿ. ಹೀಗಿರುವಾಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡಲಿದೆ ಎಂಬುದರ ಮೇಲೆ ಬಿಜೆಪಿಯ ಟಿಕೆಟ್ ನಿರ್ಧಾರವಾಗಲಿದೆ. ಹೀಗಾಗಿ ಅಂತಿಮ ಕ್ಷಣದವರೆಗೂ ಪೈಪೋಟಿ ಚಾಲ್ತಿಯಲ್ಲಿರಲಿದೆ. ಏನಂದರೆ ಬಣ ರಾಜಕೀಯ ಮಾಡಿದರೆ ಯಾರಿಗಾದರೂ ಸೋಲೆ. ಬಣ ರಾಜಕೀಯ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಈ ಬಣ ರಾಜಕೀಯ ಮಾಡೇ BJP ಸೋತಿದ್ದು ಹೋದ ಸಾರಿ. ಈ ಸಾರಿ ಬಣ ರಾಜಕೀಯ ಬಿಟ್ಟು ಕರೆಕ್ಟಾಗಿ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಪಕ್ಷದವ್ರು ಹೋದರೂ ಕೂಡ ಅವ್ರು ಗೆಲ್ಲುವ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗಲ್ಲ. ಅಂದರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಅನುಕೂಲ ಆಗ್ಬೋದು ಸರ್? ಯಾವುದರಲ್ಲಿ? BJPಯಲ್ಲಿ ಅಂದರೆ ಸಮರ್ಥ ನಾಯಕರಿಗೆ ಕೊಡಬೇಕು. ಯಾರಾದರೂ ಆಗಿರಲಿ, ಅವರು
ಸಮರ್ಥವಾಗಿರಬೇಕು, ಮಾತಾಡೋದಕ್ಕೆ ಚೈತನ್ಯ ಇರಬೇಕು, ಚೆನ್ನಾಗಿ ಅಸೆಂಬ್ಲಿಯಲ್ಲಿ ಹೋಗಿ ಮಾತಾಡೋಂಗೆ ಇರಬೇಕು. ಅಂಥವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ದಕ್ಷಿಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥವ್ರು ಇದ್ದರೆ ಮಾತ್ರ ಅನುಕೂಲ ಆಗುತ್ತೆ. ಬಿಡಬೇಕು, ಬಣ ರಾಜಕೀಯ ಯಾವ ಪಕ್ಷದವರಾದರೂ ಬಿಡಬೇಕು. ಈ ರೀತಿ ಬಣ ರಾಜಕೀಯ ಮಾಡಿದ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈಗ ಬಣ ರಾಜಕೀಯ ಮಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಅನುಕೂಲ ಆಗುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದನ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ನಿಗೆ ಇದು ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಬೇಕು ಅಂದ್ಕೊಂಡಿದ್ದರೆ ಮತ್ತೊಂದು ಕಡೆಗೆ BJP ತನ್ನ ಖಾತೆಯನ್ನು ಆರಂಭ ಮಾಡಬೇಕು ಅನ್ನೋವಂಥ ಉತ್ಸುಕದಲ್ಲಿದೆ. ಈ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಮತದಾರರು ಯಾರನ್ನು ಕೈ ಹಿಡಿತಾರೆ, ಯಾರಿಗೆ ಕೈ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.